ಬೊಂಬೆ ಹುಟ್ಟಿ 4 ತಿಂಗಳಾಯ್ತು. ಇವಾಗ ಕೊನೆಗೂ ಸೀಮಂತದ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದೀವಿ. ಆಯ್ತಾಯ್ತಾಯ್ತಾಯ್ತು. ಓಕೆ, ಇವಾಗ ಸೀಮಂತದ ವಿಡಿಯೋ ಬರ್ತಾ ಇದೆ. ಆದ್ಮೇಲೆ ತುಂಬಾ 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 ಮಾತಾಡೋದಿದೆ. ಸೊ ಸೀಮಂತದ ವಿಡಿಯೋ ಬಂತು, ನೋಡಿ.
ಕಮೆಂಟ್ ಮಾಡಿ. ಏನು ಮಾಡಬೇಕು? ಕಮೆಂಟ್ ಮಾಡಬೇಕು. ಇದು ನನ್ನ ಫೋನ್ ಇದೆ ಇಲ್ಲಿ, ಅದ್ರ ಮೇಲೆ ಕುತ್ಕೊಂಡ್ಬಿಟ್ಟಾ ಪಪ್ಪಚ್ಚಿ ಆಯಿತು. ಓಕೆ, ಸೀಮಂತದ ವಿಡಿಯೋ ಹೇಗೆ ನೋಡಿದ್ರಿ ಅಂತ ಇದ್ದೀನಿ. ಹೇಗೆ ಮಾಡಿದ್ರಿ ಅಲ್ಲ, ಹೇಗೆ ನೋಡಿದ್ರಲ್ಲ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಫಸ್ಟ್ ಬೇಬಿ ನೀನು ಹೇಳ, ಇವಾಗ 4 ತಿಂಗಳಾಯ್ತು ಗೊಂಬೆ ಹುಟ್ಟಿ. ಸೀಮಂತ ಆಗಿ ಎಷ್ಟು ದಿನ ಆದಮೇಲೆ ಡೆಲಿವರಿ ಆಗಿರೋದು? ಸೀಮಂತ ಆಗಿ 9 ಮಂತ್ ಸ್ಟಾರ್ಟಿಂಗಲ್ಲಿ ಆಗಿದ್ದಲ್ವಾ, ಒಂದು 20 ದಿನ ಅಂತ. 20 ದಿನ ಆಯ್ತು ಅಲ್ವಾ? ಅಲ್ಲ, 22 ದಿನ ಮುಂಚೆ ಹುಟ್ಟಿದ್ರೆ ಸೀಮಂತ ಆಗಿ ಒಂದು 10 ದಿನ ಆಗಿತ್ತು ಅಷ್ಟೇ. ಯಾಕಂದ್ರೆ ಮೆಹಂದಿ ಎಲ್ಲ ಆಗೈತೆ ಡೆಲಿವರಿ ಆಗೋ ಟೈಮಲ್ಲಿ. ಬೇಬಿ ಇವಾಗ ಹೇಳು, ಸೀಮಂತ ಇವಾಗ ನೆನ್ಸ್ಕೊಂಡ್ರೆ ಹೆಂಗೆ ಅನ್ಸತ್ತೆ ನಿಂಗೆ? ಎಷ್ಟು ಖುಷಿಯಾಗಿತ್ತು ಆ ಟೈಮಲ್ಲೆಲ್ಲ? ಸಖತ್ ಖುಷಿಯಾಗಿತ್ತು. ಫಸ್ಟ್ ಏನಕ್ಕಂತಂದರೆ ಸೀಮಂತದ ಒಳಗೆ ಎಂಟ್ರಿ ಕೊಟ್ಟೆ ನೋಡು, ಅವಾಗ ಏನಂತಾರೆ ಆಡಂಬರ ಎಲ್ಲ ನೋಡಿ ಸಖತ್ ಖುಷಿಯಾಗಿತ್ತು. ನಾನು ಅನ್ಕೊಂಡಿರಲಿಲ್ಲ ಅಷ್ಟೊಂದು ರಿಚ್ ಆಗಿ ಬರುತ್ತೆ, ನನ್ನ ಸೀಮಂತ ಸಖತ್ತಾಗುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ. ನಾರ್ಮಲಾಗಿ ನಾರ್ಮಲಾಗಿ ಹೇಗೆ ಮಾಡ್ತಾರೆ ಅಂದರೆ ಇಷ್ಟೊಂದು ರಿಚಾಗಿ ಫಸ್ಟ್ ಮಾಡಿಲ್ಲ ನಾವು. ಫಸ್ಟ್ ಆಫ್ ಆಲು ನಮ್ಮದು ಅಕ್ಕಂದು ಮಾಡಿದ್ದಲ್ಲ, ಅಲ್ಲಿ ಸಿಂಪಲಾಗಿ ಮಾಡಿದ್ದು. ಬಟ್ಟು ನಂದು ನಾನು ಸಿಂಪಲ್ಲಾಗೇ ಮಾಡೋಣ ಅಂತ ಹೇಳಿದ್ದು. ಇವನು ರಿಚ್ ಆಗಿರ್ಬೇಕು ಅಂತ ಹೇಳಿ ಒಬ್ಬಳೇ ಹೆಂಡ್ತಿ ಅಲ್ವಾ ಅದಕ್ಕೆ? ಇಲ್ಲ, ಎಲ್ರಿಗೂ ಇಬ್ಬಿಬ್ರು 3 ಜನ ಇರ್ತಾರೆ, ಎಲ್ರಿಗೂ ಒಬ್ಬರೇ ಹೆಂಡ್ತಿ. ಸೊ ಇವನಿಗೆ ಆಸೆ ಇತ್ತು ಜಾಸ್ತಿ ಚೆನ್ನಾಗಿ ಮಾಡಬೇಕು, ರಿಚಾಗಿ ಮಾಡಬೇಕು ಅಂತ. ಸೊ ಚೆನ್ನಾಗಿ ಬಂತು, ರಿಚ್ ಏನಾಗಿದೆ ತುಂಬ ಚೆನ್ನಾಗಿ ಬಂತು. ಓಕೆ, ಇವಾಗ ಸುಮ್ಮನೆ ಡ್ರ್ಯಾಗ್ ಮಾಡೋದು ಬೇಡ. ತುಂಬ ಅಂದರೆ ಈಗ ರೀಲ್ಸ್ ಎಲ್ಲ ಬಿಡ್ತಾ ಇದ್ವಿ ನಾವು. ಫಸ್ಟು ಯಾವುದಾದ್ರು ಬರ್ತಾನೆ ಭೂಪ ಬಿಟ್ಟಿದ್ವಿ, ಅದಾದಮೇಲೆ ಇನ್ನೊಂದು ಯಾವುದೊಂದು ಮಾವಿನಕಾಯಿ ತೋರಣವು, ಆ ವೀಡಿಯೋಸು, ಮತ್ತು ನಮ್ಮ ಅಮ್ಮಂದು ಒಂದು ಅದೇ ಜೋಡಿಸ್ತಾ ಇರೋದು ತಿಂಡಿ ಐಟಮ್, ಅದೆಲ್ಲ ಬಿಟ್ಟಾಗ ತುಂಬ ಕಮೆಂಟ್ಸು ಮತ್ತು ಜಾಸ್ತಿ ಮೆಸೇಜ್ಗಳು ಬಂದಿತ್ತು. ಏನಂತ, ಡೆಕೋರೇಷನ್ ಯಾರ ಹತ್ರ ಮಾಡಿಸಿದ್ರಿ, ಬ್ಲೌಸ್ ಯಾರ ಹತ್ರ ಹೊಲಿಸಿದ್ರಿ, ಅದಾದಮೇಲೆ ತಿಂಡಿ ಐಟಮ್ಸ್ಗಳು ಎಲ್ಲ ಜೋಡಿಸಿದ್ರಲ್ಲ, ಅದು ತುಂಬ ಅಂದರೆ ತುಂಬ ಬಂದಿದೆ. ಅದು ಯಾರ ಹತ್ರ ಮಾಡಿಸಿದ್ರಿ, ಅವ್ರ ಕಾಂಟ್ಯಾಕ್ಟ್ಸ್ ನಂಬರ್ ಕೊಡಿ, ನಾವು ಮಾಡಿಸ್ಬೇಕು ಅಂತ ತುಂಬ ಜನ ಕೇಳ್ತಾಯಿದ್ರು. ಸೊ ಈ ವಿಡಿಯೋ ಮಾಡ್ತಿರೋದೇ ಅದಕ್ಕೋಸ್ಕರನೇ. ಇವಾಗ ಏನು ಬರುತ್ತಲ್ಲ ಇದು ನಿಮಗೋಸ್ಕರನೇ, ಅಂದರೆ ಯಾರ್ಯಾರು ಕೇಳಿದ್ರಿ ಅವ್ರುಗಳಿಗೋಸ್ಕರನೇ. ಫಸ್ಟು ಇವಾಗ ನಾನು ಅದಕ್ಕೆ ಮರ್ತೋಗ್ಬಾರ್ದು ಅಂತ ಇದು ಮಾಡ್ಕೊಂಡೆ. ಇವಾಗ ಸೀಮಂತದ ವಿಡಿಯೋ ನೋಡಿದ ತಕ್ಷಣ ಪ್ರತಿಯೊಬ್ಬರಿಗೆ ಅನ್ಸೋದೆ ಕ್ಯಾಮ್ರಾ ವರ್ಕು. ಓಕೆನಾ? ಕ್ಯಾಮ್ರಾ ವರ್ಕ್ ಮಾಡಿರ್ಬೋದು, ಸ್ಟಿಲ್ಸು ಫೋಟೋಸ್ಗಳೆಲ್ಲ ನಾವೇನೆಲ್ಲ ಬಿಟ್ಟಿದ್ದೀವಿ. ಸೊ ಅದು ಮಾಡಿದ್ದು ನಿಮಗೆ ಕ್ಯಾಮ್ರಾ ಅದೆಲ್ಲ ಹೆಂಗೆ ಅನ್ನಿಸ್ತು? ಅವ್ರು ಸಖತ್ತಾಗಿ ಮಾಡಿದ್ದಾರೆ. ಈ ಸೀಮಂತದ ವಿಡಿಯೋ ಇವಾಗ ನೋಡಿದ್ರಲ್ಲ, ನಿಮ್ಗೆ ಅದರಲ್ಲೇ ಗೊತ್ತಾಗುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಪ್ರತಿಯೊಂದು ಕ್ವಾಲಿಟಿ ಇರ್ಬೋದು, ಎಡಿಟಿಂಗ್ ಇರ್ಬೋದು, ಪ್ರತಿಯೊಂದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಂಗೆ ಇಷ್ಟ ಆಯಿತು. ಅದು ಮಾಡಿರೋದು ಯಾರು ಅಂದರೆ ನಮ್ಮ ಹಾಸನದವರೇ ಅವರು, ಲಿಟಲ್ ಬೇಬಿ ಫೋಟೋಗ್ರಫಿ ಅಂತ ಜೀವನ. ಇವಾಗೆಲ್ಲ ಅವರು ಎಷ್ಟೋ ವರ್ಷದಿಂದ ಇದ್ದಾರೆ. ಮೇಯ್ನ್ ಜಾಸ್ತಿ ಅವರು ಮಕ್ಕಳಿದ್ದು ಶೂಟ್ಸ್ಗಳು, ನ್ಯೂ ಬಾರ್ನ್ ಬೇಬಿ ಶೂಟ್ಸ್ಗಳು, ಸಿಕ್ಕಾಪಟ್ಟೆ ಲೆಕ್ಕ ಇಲ್ಲದಿರೋಷ್ಟು ಶೂಟ್ಸ್ಗಳನ್ನ ಅವ್ರು ಮಾಡ್ತಾರೆ. ಸೊ ಇವಾಗ ನಾನು ಯಾರ್ಯಾರಿದು ಹೇಳ್ತೀನಿ ಅವ್ರದ್ದು ಹೆಸರು ಮತ್ತು ಅವರ ಕಾಂಟ್ಯಾಕ್ಟ್ ನಂಬರುವೇ ನಿಮಗೆ ವೀಡಿಯೋದಲ್ಲಿ ಇರುತ್ತೆ. ನೀವು ಬೇಕಾ ಮಾಡಿಸ್ಕೊಳ್ಳೋದಾರೆ ಮಾಡಿಸ್ಕೋಬೋದು. ರೀಸನಬಲ್ ಪ್ರೈಸಲ್ಲೇ ಮಾಡಿಕೊಡ್ತಾರೆ. ಬೇಕಾ ನನ್ನ ಹೆಸರು ಹೇಳಿ, ಸಾಮ್ರಾಟ್ ಶೆಟ್ಟಿ ಅವ್ರ ವೀಡಿಯೋ ನೋಡ್ಕೊಂಡು ಕಾಂಟ್ಯಾಕ್ಟ್ ಮಾಡ್ತಾಯಿದ್ದೀವಿ, ಕಡಿಮೆ ಮಾಡಿಕೊಡಿ ಅಂತ ಬಾಯ್ಬಿಟ್ಟೆ ಕೇಳಿ ಅವ್ರು ಖಂಡಿತವಾಗ್ಲೂ ಕಡಿಮೆ ಕೊಡ್ತಾರೆ. ಅದು ಬಿಟ್ಟರೆ ನೆಕ್ಸ್ಟು ಕಣ್ಣಿಗೆ ಕುಕ್ಕದೆ ಡೆಕೋರೇಷನ್ ಬೇಬಿ. ಏಕೆಂದರೆ ಸೀಮಂತಕ್ಕೆ ಬಂದಿದ್ದವ್ರು ಪ್ರತಿಯೊಬ್ಬರು ಮಾತಾಡಿದ್ದೆ ಡೆಕೋರೇಷನ್ ಬಗ್ಗೆ. ನಿಂಗೆ ಅದು ಹೆಂಗೆ ಅನ್ನಿಸ್ತೆ ಡೆಕೋರೇಷನ್ ಎಲ್ಲ ನೋಡಿದಾಗ? ಪ್ಲೇಟ್ ಡೆಕೋರ್ಸ್ ಎಲ್ಲ ಜೋಡಿಸಿದ್ದೆಲ್ಲ ನಾನು ಇವಾಗ ಸೀಮಂತಾಗಿ 4 ತಿಂಗಳಾಯ್ತಲ್ಲ, 4 ತಿಂಗಳಿಂದನೂ ಹೇಳ್ಕೊಬತ್ತಿದ್ದೀನಿ. ಮತ್ತೆ ಕೇಳ್ತಿದ್ಯಾ ನೀನು? ಚೆನ್ನಾಗಿತ್ತು ಸಕ್ಕತ್ತಾಗಿತ್ತು ಡೆಕೋರೇಷನ್ ಅಂತ ಹೇಳಿ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅಷ್ಟು ಗ್ರ್ಯಾಂಡಾಗಿ ರಿಚ್ ಆಗಿ ಮಾಡಿಕೊಟ್ಟಿದ್ರು. ಅದು ಡೆಕೋರೇಷನ್ ಮಾಡಿರೋದು ಯಾರಂದರೆ ಸುಮುಖ ಈವೆಂಟ್ಸ್ ಡೆಕೋರ್ಸ್ ಅವರು, ವಿಜಯಪುರದವರು. ಅಲ್ಲಿಂದ ಹಾಸನಕ್ಕೆ ಬಂದು ಮಾಡಿ ಕೊಟ್ಟಿರೋದು. ಆ್ಯಕ್ಚುಲಿ ಫಸ್ಟು ಓಕೆ ಆಗಿದ್ದು ಏನು ಅಂತಂದರೆ, ಡೆಕೋರೇಷನ್ ಹಾಸನದವ್ರು ಒಬ್ಬರ ಹತ್ರ ಒಂದು ಮಾತುಕತೆ ಆಗಿತ್ತು. ಪ್ಲೇಟ್ ಡೆಕೋರ್ಸ್ ಅನ್ನೋದು ಇವರ ಜೊತೆ ಮಾತುಕತೆ ಆಗಿತ್ತು. ಬಟ್ ಕೊನೆಗೆ ಲಾಸ್ಟ್ ಮೂಮೆಂಟಲ್ಲಿ ಏನಾಯಿತು, ಇವರೇ ಇದ್ದವ್ರು ಸರ್ ಎರಡೂ ನಾವೇ ವಹಿಸ್ಕೊಳ್ತೀವಿ ಅಂತಂದರು. ಹಾಸನದವ್ರು ಡ್ರಾಪ್ ಆದರು. ಇವರೇ ಕಂಪ್ಲೀಟ್ ಎರಡೂ ಪ್ಲೇಟ್ ಡೆಕೋರ್ಸು ಪ್ಲಸ್ ಡೆಕೋರೇಷನ್ ಸಕ್ಕದಾಗಿ ಮಾಡಿಕೊಟ್ರು ಮಾತ್ರ. ಅದು ಬಿಟ್ಟರೆ ಸ್ಯಾರಿ ನಮ್ಮ ಹಾಸನ್ ಸುಧಾ ಸಿಲ್ಕ್ಸ್ ಅಲ್ಲಿ ಪರ್ಚೇಸ್ ಮಾಡಿದ್ದು. ಪರ್ಚೇಸ್ ಮಾಡಕ್ಕೆ ಎಲ್ಲರೂ ಹೋಗಿದ್ವಲ್ಲ, ಆ ವಿಡಿಯೋನು ಬ್ಲಾಗ್ ಎಲ್ಲ ನಾನು ಏನು ಅಪ್ಲೋಡ್ ಮಾಡಿದ್ದೆ ನೋಡಿ. ಅದನ್ನ ಆಕ್ಚುಲಿ ನಾನು ತಗೊಂಡಾಗ ಅದೇ ಹೇಳಿದ್ನಲ್ಲ, ನನಗೆ ಓಕೆ ಅಂತ ಅನಿಸ್ತು. ಬಟ್ ನಮ್ಮನೆಯವರೆಲ್ಲ ಇಷ್ಟಪಟ್ರು ಅಂತ. ಬಟ್ ನಾನು ಸೀಮಂತದಲ್ಲಿ ಸ್ಯಾರಿ ವೇರ್ ಮಾಡಿದಾಗ ತುಂಬಾ ಜನ ಕಾಂಬಿನೇಷನ್ ಆಗಿರೋದು ನಮ್ಮ ಮನೆಯವರೆಲ್ಲರಿಗೂ ಇಷ್ಟ ಆಗಿತ್ತು. ಇವಳಿಗೆ ಓಕೆ ಮನೆಯವರು ಇಷ್ಟಪಟ್ರು ಅಂತ ಇವಳು ತಗೊಂಡೆ. ಬಟ್ ಅದೇ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಅಂತ ತುಂಬಾ ಜನ ಹೇಳಿದ್ರು. ನಂಗೂ ಸಖತ್ ಇಷ್ಟ ಆಯ್ತು. ಅದು ಬಿಟ್ರೆ ನೆಕ್ಸ್ಟ್ ಬರೋದೇ ಬ್ಲೌಸ್.
ಬ್ಲೌಸ್ ಇದು ಸೀರೆ ಹೇಳ್ದಲ್ಲ ಸುಧಾ ಸಿಲ್ಕ್ಸ್, ನಮ್ಮ ಹಾಸನದಲ್ಲಿ ಇದೆ ಸುಧಾ ಸಿಲ್ಕ್ಸ್ ಅಂತ. ಅಲ್ಲೇ ಜಾಸ್ತಿ ಪ್ರೋಗ್ರಾಮ್ಸ್ಗಳಿಗೆಲ್ಲ ನಾವು ಅಲ್ಲೇ ತಗೊಳೋದು ಯಾವ್ದು ಕಾಲದಿಂದ ಅದು ಬಿಟ್ಟರೆ ಬ್ಲೌಸ್ ಹೊಲ್ಸಿದ್ದು ಆ್ಯಕ್ಚುಲಿ ಬೆಂಗಳೂರು ಕ್ಲಾಸಿ ಡಿಸೈನರ್ ಹೌಸು ಅಂತ ಚೈತು ಗೌಡ ಅವರು ಮಾಡಿಕೊಟ್ಟಿದ್ದು. ಫಸ್ಟ್ ನಿಜ ಹೇಳ, ಬ್ಲೌಸು ಹೊಲ್ಸ್ಕೊಂಡು ತಗೊಬಂದು ಇವಳು ಕೈ ಕೊಟ್ಟಾಗ ಇದೇನಿದು ಜಾತ್ರೆ ಇದ್ದಂಗಿದೆ ಅಂತ ಹೇಳಿದ್ಲು ಇವಳು. ಬಟ್ ಅವ್ನು ಇಡೀ ಬ್ಲೌಸ್ ಅಂತ ಹೇಳ್ತಾರೆ. ನಾನು ಹೇಳಿದ್ದು ಲಾಸ್ಟ್ ಬೀಟ್ ಅಷ್ಟಿಷ್ಟ ಆಗಿಲ್ಲ ಅಂತ ಹೇಳಿಯತ್ತಲ್ಲ, ಇದೇನಿದು ಜಾತ್ರೆ ಇದ್ದಂಗೆ ಅದು ಸಿಗಾಕಳತ್ತೆ ಅದು ಅಂತ ಹೇಳಿದ್ದೆ ಅವನಿಗೆ. ಆಯ್ತು, ಅದಾದ್ಮೇಲೆ ಏನಂತ ಹೇಳ್ದೆ ಹೇಳು, ಹಾಕಂಡಿ ಪ್ರೋಗ್ರಾಮ್ ಅದಾದ್ಮೇಲೆ ವೇರ್ ಮಾಡಿದ್ಮೇಲೆ ಅದು ಫೀಲ್ ಒಂಥರ ಬೇರೆ ತರ ಇತ್ತು, ತುಂಬಾ ಚೆನ್ನಾಗಿತ್ತು. ಇವಳು ಹಾಕೊಂಡಾಗ ತುಂಬಾ ಜನ ಇವಳ ಹತ್ರ ಆ ದಿನ ಬಂದು ಕೇಳಿದ್ದೆ, ಬ್ಲೌಸ್ ಇಷ್ಟೊಂದು ಗ್ರ್ಯಾಂಡ್ ಆಗಿ ಮಾಡಿಸಿದೆ, ಎಲ್ಲಿ ಮಾಡಿಸಿದ್ದು ಅಂತ ಕೇಳಿದ್ದು. ಸೊ ನಿಜವಾಗ್ಲೂ ಸ್ಯಾರಿ ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಣಕ್ಕೆ ಬ್ಲೌಸ್ ಹೌದು, ಬ್ಲೌಸ್ ಸಖತ್ ಗ್ರ್ಯಾಂಡ್ ಆಗಿರೋದ್ರಿಂದ ಚೆನ್ನಾಗಿ ಕಾಣಿಸ್ತು. ತುಂಬಾ ಸಖತ್ತಾಗಿ ಮಾಡಿಕೊಟ್ರು. ಕ್ಲಾಸಿ ಡಿಸೈನರ್ ಹೌಸ್ ಚೈತುಗೌಡ ಅವ್ರದ್ದು, ಬೆಂಗಳೂರಲ್ಲಿ ಇರೋದವ್ರು, ಬಸವೇಶ್ವರ ನಗರದಲ್ಲಿ ಇರೋದವ್ರದ್ದು ಅವ್ರದ್ದು ಸ್ಟುಡಿಯೋ, ಸಖತ್ತಾಗಿ ಮಾಡಿಕೊಟ್ರು. ಅದು ಬಿಟ್ಟರೆ ನೆಕ್ಸ್ಟ್ ಬರೋದೇ ಮೇಕ್ ಓವರ್ ಮತ್ತು ಜ್ಯುವೆಲ್ರಿಗಳು. ಮೇಕ್ ಓವರ್ ಬಗ್ಗೆ ನಾನು ಹೇಳ್ತೀನಿ. ಮೇಕ್ ಓವರ್ ಬಗ್ಗೆ ನಾನು ಹೇಳ್ಬೇಕು, ಏನಕ್ಕಂದ್ರೆ ನಾನೇ ಅವ್ರು ಬೇಕೇ ಬೇಕು ಅಂತ ಹೇಳಿ ಅವ್ರನ್ನ ಕರ್ಸ್ಕೊಂಡಿದ್ದು. ಒಂದ್ಸಲ ನಾವು ಇದು ಬೇಬಿ ಶೂಟ್ ಅಲ್ವಾ, ಮೆಟರ್ನಿಟಿ ಶೂಟ್ ಮಾಡಿಸಿದಾಗ ಅವ್ರು ಮಾಡ್ಸಕ್ ನಂಗೆ ಸಖತ್ ಇಷ್ಟ ಆಗಿತ್ತು. ಮೇಕಪ್ ಅಂತ ಒಳ್ಳೆ ನ್ಯಾಚುರಲ್ ಆಗಿ ಚೆನ್ನಾಗಿ ಮಾಡ್ತಾರೆ ಅವರು. ಹಂಗಾಗಿ ಇವ್ರ ಹತ್ರ ಹೇಳಿ ನಂಗೆ ಅವರೇ ಬೇಕು ಅಂತ ಕೇಳಿ ಸೆಲೆಬ್ರಿಟಿ ಮೇಕ್ ಓವರ್ ಅವರು ನಂದನ್ ಮೇಕಪ್ ಆರ್ಟಿಸ್ಟ್ ಅಂತ ಬೆಂಗಳೂರಿಂದ. ಆಕ್ಚುಲಿ ಆ ದಿನ ಬೇರೆ ಒಂದು ಶೋ ಇತ್ತು, ಯಾವುದೋ ಒಂದು ಇದಕ್ಕೆ ಏನೋ ಅರ್ಧ ದಿನ ಬಂದು ಅಂದರೆ ಬೆಳಗ್ಗೆನೆ ಬಂದು ಇವಳಿಗೆ ಮೇಕಪ್ ಮಾಡಿ ಅವರು ಬೆಂಗಳೂರಿಗೆ ಹೋಗಿ ಶೋ ಅಟೆಂಡ್ ಮಾಡಿರೋದು. ಅಂದರೆ ಬೇರೆ ಸೆಲೆಬ್ರಿಟಿಗೆ ಅಕುಲ್ ಬಾಲಾಜಿ ಅವರಿಗೆ ಅನ್ಸುತ್ತೆ, ಅಕುಲ್ ಬಾಲಾಜಿ ಅವ್ರಿಗೂ ಅಥವಾ ರವಿಶಂಕರ್ ಅವ್ರಿಗೂ ಗೊತ್ತಿಲ್ಲ, ಒಟ್ನಲ್ಲಿ ಆ ದಿನ ಅವ್ರದ್ದಿತ್ತು ಪ್ರೋಗ್ರಾಮು, ಮಧ್ಯಾಹ್ನ ಮೇಲೆ ಇತ್ತು. ಬೆಳಗ್ಗೆ ಬಂದು ಇವಳಿಗೆ ಮೇಕಪ್ ಮಾಡಿ ಇವಳು ಬಲವಂತಕ್ಕೆ ನಾನು ಹೇಳಿದೆ, ಸರ್ ನೀವೇ ಬರಬೇಕಂತ ನನ್ನ ವೈಫ್ ಹೇಳ್ತಿದ್ದಾಳೆ ಅಂತ ಅಂದಮೇಲೆ ಅವರು ಖಂಡಿತವಾಗ್ಲೂ ಬರ್ತೀನಂತ ಬೆಂಗಳೂರಿಂದ ಬಂದು ಇವಳಿಗೆ ಮೇಕಪ್ ಮಾಡಿಟ್ಟೆ ಕೊಟ್ಟು ಹೋದರು. ಸಗದಾಗಿ ಮಾಡಿಕೊಟ್ರು. ತುಂಬಾ ಇವಳಿಗೆ ತುಂಬಾ ಇಷ್ಟಪ್ಪ ಅವ್ರದ್ದು ಮೇಕಪ್ಪು. ಅದ್ರ ಜೊತೆಗೆ ಅವರು ಕೇಳ್ತಾರೆ ಯಾವ ಪ್ರೋಗ್ರಾಮ್ ಅಂತ, ಅದು ತಕ್ಕಂತೆ ಅವರೇ ಜ್ಯುವೆಲ್ರೀಸ್ಗಳನ್ನ ತಗೊಬರ್ತಾರೆ ಅವರು, ಸೂಟೇಬಲ್ ಆಗೋ ಥರ. ನೆಕ್ಸ್ಟ್ ಬಿಟ್ಟರೆ ಮೆಹಂದಿ ಫಸ್ಟ್ ಸ್ಟಾರ್ಟ್ ಆಗಿದೆ ಕಾರ್ಯಕ್ರಮ, ಅಲ್ಲಿಂದ ಶ್ರೀಮಂತ ಕಾರ್ಯಕ್ರಮ. ಮೆಹಂದಿ ಚೈತ್ರ ಮೆಹಂದಿ ಆರ್ಟಿಸ್ಟ್ರಿ ಅಂತ ಅವ್ರು ಬಂದು ಬೆಂಗಳೂರು, ಅವರು ಅಷ್ಟೇ ಜಾಸ್ತಿ ಬೆಂಗಳೂರಿಂದನೇ ಬಂದಿರೋದು. ಮೆಹಂದಿ ಎಲ್ಲ ಹೆಂಗೆ ಅನ್ಸುತ್ತೆ ನಿಮಗೆ? ಅದೇ ಮೆಹಂದಿ ಫಸ್ಟ್ ಇವನು ತೋರಿಸ್ದಾಗ ನಂಗೆ ಅಂತ ನಿಜ ಹೇಳ್ಬೇಕಂದ್ರೆ ಅಂತ ಫೀಲ್ ಬಂದಿಲ್ಲ. ಅಂದರೆ ಸ್ಟಾರ್ಟಿಂಗ್ ಹೇಳಿದಾಗ ಬಿಡು ನಾರ್ಮಲ್ ಆಗಿ ಮಾಮೂಲಿ ಮೆಹಂದಿ ಹೆಂಗೆ ಬಿಡಿಸ್ತಾರೆ ಹಂಗೆ ಬಿಡಿಸ್ತಾರೆ ಅಂತ ಅನ್ಕೊಂಡಿದ್ದೆ. ಬಟ್ ಅವರು ಬಂದು ನನಗೆ ಕೈಗೆ ಬಿಡಿಸಿದಾಗ ಅವರು ಒಂದು ಅಂದರೆ ಏನಂತಾರದು ಥೀಮ್ ಮೆಹಂದಿ, ಅಂದರೆ ನಾವು ಯಾವ ಥರ ಥೀಮ್ ಹೇಳ್ತೀವಿ ಆ ಥರ ಬಿಡಿಸ್ಕೊಡ್ತಾರೆ. ಅವರೊಂದು ಡ್ರಾಯಿಂಗ್ ಮಾಡಬೇಕಾದ್ರೂ ಕೂಡ ತುಂಬ ಚೆನ್ನಾಗಿ ಡ್ರಾಯಿಂಗ್ ಮಾಡಿದ್ರು. ನನಗೆ ನಿಜವಾಗ್ಲೂ ಆಮೇಲೆ ಇಷ್ಟ ಆಗಿದ್ದು ಅವ್ರು ಆದ್ಮೇಲೆ ಮೆಹಂದಿ ನಂಗೆ ಸಖತ್ ಇಷ್ಟ ಆಗಿದ್ದು. ಸಖತ್ ಸ್ಪೀಡಾಗಿ ಬಿಡಿಸೋದು ಮಾತ್ರ ತುಂಬ ಚೆನ್ನಾಗಿ ಬಿಡಿಸ್ಕೊಟ್ರು. ಓಕೆ, ಅದು ಬಿಟ್ಟರೆ ಇವಾಗ ವಿಡಿಯೋ ನೀವೇನು ಸೀಮಂತದ ವಿಡಿಯೋ ಏನು ನೋಡಿದ್ರಿ ನೋಡಿ, ಅದು ನೋಡಿದಾಗ ಒಂದು ಮ್ಯೂಸಿಕ್, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ಆ ಮ್ಯೂಸಿಕ್ ಇಲ್ಲದೆ ಬರೀ ವಿಡಿಯೋ ನೋಡ್ರೆ ಚೆನ್ನಾಗಿ ಕಾಣಲ್ಲ. ಸೊ ಇವಾಗ ಪಿಕ್ಚರ್ದು ಮ್ಯೂಸಿಕ್ಸ್ಗಳು ಹಾಕಿದ್ರೆ ಕಾಪಿ ರೈಟ್ಸ್ ಆಗತ್ತೆ ಯೂಟ್ಯೂಬಲ್ಲಿ. ಗೊಂಬೆ ಒದ್ದಾಡ್ತವಳೆ, ಯಾವನದು ನನ್ನ ಪಡೆಗೆ ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕೆ ಬಿಡಲ್ವಾ ಅಂತ. ಸಾರಿ ಕಣೆ, ಇನ್ನೇನು ಮುಗೀತು. ಸೊ ಏನು ಅಂತಂದರೆ ಪಿಕ್ಚರ್ದು ಸಾಂಗ್ಸ್ಗಳು ಹಾಕಿದ್ರೆ ಕಾಪಿ ರೈಟ್ಸ್ ಆಗುತ್ತೆ. ಸೊ ಹಾಗಾಗಿ ನಾವೇನು ಮಾಡಿದೆ, ಮ್ಯೂಸಿಕ್ನ ಸಪ್ರೇಟಾಗಿ ಮಾಡಿಸ್ದೆ ನಾನೇ. ಈ ಸೀಮಂತದ ವೀಡಿಯೋಗೆ ಸಪ್ರೇಟಾಗಿ ನಾನೇ ಮ್ಯೂಸಿಕ್ನ ಮಾಡಿಸಿದ್ದೆ. ಸೊ ಆ ಮ್ಯೂಸಿಕ್ ಬಂದು ವೈಶಾಖ್ ಶಶಿಧರನ್ ಅಂತ. ಸೊ ವೈಶಾಖ್ ಶಶಿಧರನ್ ಅಂತ ಅವ್ರು ಮೈಸೂರವರು, ತುಂಬ ಚೆನ್ನಾಗಿ ಮಾಡಿಕೊಡು, ಒಂದೇ ದಿನದಲ್ಲಿ ಮಾಡಿಕೊಟ್ಟಿರೋದು ಅವ್ರ ಮ್ಯೂಸಿಕ್ಕು. ಯಾಕೆಂದರೆ 4 ತಿಂಗಳಾಯಿತು ಇವಳ ಹತ್ರ ಉಗಿಸ್ಕೊಂಡು ಸಾಕಾಗಿತ್ತು. ಮೊನ್ನೆ ವೀಡಿಯೋ ಸಿಕ್ತು, ಇವತ್ತು ನೆನ್ನೆ ಮ್ಯೂಸಿಕ್ ಮಾಡಿಸ್ದೆ, ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀವಿ. ಸೊ ಒಂದೇ ನಾನು ಹೇಳಿದೆ ಸರ್ ಅರ್ಜೆಂಟಾಗಿದೆ ಅಂತಂದಿದ್ದಕ್ಕೆ ಸಗದಾಗಿ ಮಾಡಿಕೊಟ್ರು ಮ್ಯೂಸಿಕ್ಕು. ಲಾಸ್ಟ್ ಕೊನೆಗೆ ಇದೇನಕ್ಕೆ ಕೊನೆಗೆ ಹೇಳ್ತಾ ಇದ್ದೀನಿ ಅಂತಂದರೆ, ತುಂಬ ಕಮೆಂಟ್ಸು ತುಂಬ ಮೆಸೇಜ್ ಬಂದಿದೆ ಇದ್ರ ರಿಲೇಟೆಡು. ತಿಂಡಿ ಐಟಮ್ಸ್ಗಳು ಏನು ಜೋಡಿಸಿದ್ವಿ ಅಲ್ಲ ನಾವು ಲಾಸ್ಟಿಗೆ ಒಂದು ಚಕ್ರದಲ್ಲಿ ಇವಳ ಫೇಸ್ ಕಾಣೋ ಥರದ್ದೆಲ್ಲ ಏನು ಮಾಡಿದ್ವಿ ಅಲ್ಲ, ಅದೇ ತುಂಬ ಎನ್ಕ್ವೈರಿ ಬಂದಿದ್ದು. ತುಂಬ ಜನ ಕೇಳಿದೆ ಅದ್ರ ಬಗ್ಗೆ, ಎಲ್ಲಿ ಮಾಡಿಸಿದ್ವಿ. ಯಾಕಂದರೆ ನಮ್ಮ ಊರ ಕಡೆ ಅದು ಫೇಮಸ್ಸು, ಇಲ್ಲೆಲ್ಲ ನಾವು ನೋಡೇ ಇಲ್ಲ ಬಿಡಿ.
ನಾವು ನೋಡಿಲ್ಲ, ಇವ್ರು ನೋಡಿದ್ರೆ ಇವ್ರ ಕಡೆ ಅಲ್ವಾ. ನಮ್ಮೂರ ಕಡೆ ಎಲ್ಲ ನೋಡಿದಲ್ಲ, ನನ್ನ ತಲೆಯಲ್ಲಿತ್ತು ಈ ಥರನೇ ಮಾಡಿಸ್ಬೇಕು ಅಂತ. ಸೊ ಇವರು ಬಂದು ನಿಜ ಹೇಳ್ಬೇಕಾದ್ರೆ ನಂಗೆ ಈಗಲೂ ಅವ್ರ ಹೆಸರೇ ಗೊತ್ತಿಲ್ಲ. ತಿಂಡಿ ಐಟಮ್ಸ್ ಉಡುಪಿ ಅಂತಲೇ ನಾನು ಸೇವ್ ಮಾಡ್ಕೊಂಡಿರೋದು. ಅವ್ರ ಫೋನ್ ನಂಬರು ಬಂದಿದೆ ನೋಡಿ. ಸೊ ಇವ್ರದ್ದೊಂದು ಒಳ್ಳೆ ಹೆಸರಿದೆ. ನನಗೆ ಇವ್ರ ಕಾಂಟ್ಯಾಕ್ಟ್ ಹೆಂಗಾಯಿತು ಅಂತಂದರೆ, ನನ್ನ ಫ್ರೆಂಡ್ ಶ್ರುತಿ ಅಂತ ಇದ್ದಾಳೆ ಹಾವಂಜೆ ಹಳ್ಳೀಲಿ, ಅವರ ಕಡೆಯಿಂದ ನನಗೆ ಕಾಂಟ್ಯಾಕ್ಟ್ ಆಗಿದ್ದು. ಹೆಸರು ಏನಂತಂದರೆ ಇವ್ರದ್ದು ಅಲ್ಲೆಲ್ಲ ಊರ ಕಡೆ ಹೆಸರು ಐಶ್ವರ್ಯ ರೈಗೆ ಇವರೇ ಶ್ರೀಮಂತದ ಐಟಮ್ಸ್ಗಳು ಮಾಡಿದಂತಾನೆ ಅವರ ಹೆಸರು. ಹಾಗಾಗಿ ಅವ್ರ ಹೆಸರು ಎಲ್ಲರೂ ಕರೆಯೋದು ಹೆಂಗೆ, ಐಶ್ವರ್ಯ ರೈಗೆ ಶ್ರೀಮಂತಕ್ಕೆ ಇವರೇ ತಿಂಡಿ ಐಟಮ್ಸ್ಗಳು ಮಾಡಿರೋದು ಅಂತಾನೆ. ಹಾಗಾಗಿ ಇವ್ರ ಕೈಯಲ್ಲೇ ಮಾಡಿಸ್ಬೇಕು ಅಂತ ಉಡುಪಿಯಿಂದ ಬಂದು, ಆಕ್ಚುಲಿ ಅದು ಬೇಡ ಅಂತ ಕ್ಯಾನ್ಸಲ್ ಮಾಡಿತ್ತು. ನಾನ್ ಬೇಡ ಅಂತ ಹೇಳಿದೆ, ಅಷ್ಟೊಂದೆಲ್ಲ ಗ್ರ್ಯಾಂಡ್ ಏನಕ್ಕೆ ಬೇಡ ಅಂತ. ಬಟ್ ಇವನಿಗೆ ಆಸೆ ಇರೋದ್ರಿಂದ ನಮ್ಮೂರ್ ಸ್ಟೈಲ್, ನಮ್ಮ ಅಮ್ಮಂಗೆ ಆಸೆ ಇತ್ತು ಜಾಸ್ತಿ ನಮ್ಮೂರ್ ಸ್ಟೈಲಲ್ಲಿ ಮಾಡಿಸ್ಬೇಕು ಅಂತ. ಸೊ ಹಾಗಾಗಿ ಅವ್ರನ್ನ ಕರೆಸಿ ಮಾಡಿಸಿದ್ದು. ಸೊ ನಾವು ಯಾರ್ಯಾರ ಬಗ್ಗೆ ಹೇಳಿದ್ದೀನೋ ಅವ್ರ ಬಗ್ಗೆ ಪ್ರತಿಯೊಂದೆಲ್ಲ ಅವರ ಹೆಸರು ಮತ್ತು ಫೋನ್ ನಂಬರ್ಗಳು ಕೂಡ ನಾವಿಲ್ಲಿ ಮೆನ್ಷನ್ ಮಾಡಿದ್ದೀವಿ. ನಿಮಗೆ ಯಾರ್ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕನ್ಸುತ್ತೆ ಕಾಂಟ್ಯಾಕ್ಟ್ ಮಾಡಿ, ರೀಸನಬಲ್ ಪ್ರೈಸಲ್ಲಿ ಮಾಡಿಕೊಡ್ತಾರೆ. ನನ್ನ ಹೆಸರನ್ನು ಹೇಳಿಬೇಕಾದ್ರೆ ಸಾಮ್ರಾಟ್ ಶೆಟ್ಟಿ ಅಂತ. ಇನ್ನೇನಾರು ಇದೆಯಾ ಬೇಬಿ? ಸೀಮಂತ ಅಂದ ತಕ್ಷಣ ನೆನಪಾಗೋದು ಸೀಮಂತ ಇಲ್ಲ, ಇವಾಗ ನೆನಪಾಗಲ್ಲ, ಎಲ್ಲ ಮುಗ್ದೋಯ್ತಲ್ಲ. 4 ತಿಂಗಳಾಯ್ತು, ಇವಾಗ ಏನಂತ ಹೇಳಿ. ಇನ್ನೊಂದೆರಡು ತಿಂಗಳ ಸೀಮಂತ ಆಗಿತ್ತ ಅಂತಾನೆ ಮರ್ತೋಗ್ಬಿಡುತ್ತೆ. ಏನಾರು ಬಿಟ್ಟಿರೋದೇನಾರು ಇದೆಯಾ? ಎಲ್ಲ ಪ್ರತಿಯೊಂದೆಲ್ಲ ಹೇಳಿದೆಯಲ್ಲ, ಅದು ಗ್ರ್ಯಾಂಡ್ ಆಗಿ ಮಾಡಿದ್ದೀನಿ ನೀನು ಅಷ್ಟೇ. ಹೌದು. ಇಲ್ಲ ಡೆಕೋರೇಷನ್ ಬಗ್ಗೆ ಹೇಳಾಯಿತು, ಪ್ರತಿಯೊಂದು ಎಲ್ಲ ಯಾವುದು ಮಿಸ್ ಮಾಡದೆ ಪ್ರತಿಯೊಂದೆಲ್ಲ ಹೇಳಿಟ್ಟಿದ್ದೀನಿ. ಯಾರ್ಯಾರು ಸೀಮಂತಕ್ಕೆ ಭಾಗಿಯಾಗಿದ್ರಿ ಅಂದರೆ, ನಾನು ಇಷ್ಟು ಜನರ ಹೆಸರೆಲ್ಲ ಹೇಳ್ದಲ್ಲ, ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿ ಮಾಡಿಕೊಟ್ರಿ. ಇನ್ನು ವಿಡಿಯೋಸ್ಗಳು ಬರ್ತಾ ಹೋಗುತ್ತೆ. ಆಕ್ಚುಲಿ ಸ್ಟಾಕ್ ಹೆವಿ ಇದೆ, ಇವನು ಅಪ್ಲೋಡ್ ಮಾಡಿಲ್ಲ. ಹೆವಿ ಅಂದರೆ ಹೆವಿ ಇದೆ. ಇನ್ನು ನೆಕ್ಸ್ಟ್ ವಿಡಿಯೋ ಯಾವುದು ಅಂತಂದರೆ ನನ್ನ ಬರ್ತಡೇ ವಿಡಿಯೋ ಬರುತ್ತೆ. ಇನ್ನು ಏನಿಲ್ಲ, 2 ಬಲೂನ್ ನೋಡಿ ಇವಾಗ ಏನು ವಿಡಿಯೋ ಆಗ್ತಿದೆ ಅಲ್ಲ, ಐಫೋನ್ ಯಾವ್ದು ಇಲ್ಲಿ ನೀನು ಅದೆಲ್ಲ ಹೇಳು, ಎಂತದ್ದು ಕೊಡ್ಸಲ್ಲ. ಸುಮ್ಮನೆ ಇದ್ರೆ ದುಡ್ಡು ಬೇಡ, ಹೋಗ ಕಡೆ. ಯಾವ್ದು ಐಫೋನ್? ಐಫೋನ್ ಅಷ್ಟೇ. ಐಫೋನ್ 15 ಪ್ಲಸ್. ಐಫೋನ್ 15 ಪ್ಲಸ್ ಕೊಡ್ಸಿದ್ಲು ಹೋದ ವರ್ಷ. ದುಡ್ಡು ಇತ್ತು, ಈ ಸಲ ದುಡ್ಡಿಲ್ಲ. ಯಾವ್ದು ಕಣಕ ದುಡ್ಡು, ದಯವಿಟ್ಟು ಕ್ಷಮಿಸ್ಬಿಡಿ. ಸೊ ಏನಂತಂದ್ರೆ ಇನ್ನೊಂದು 2 ದಿನದಲ್ಲಿ ನನ್ನ ಬರ್ತಡೇ ವ್ಲಾಗ್ ಬರುತ್ತೆ. ಅದಾದ ತಕ್ಷಣನೇ ಇಮಿಡಿಯೇಟ್ ಆಗಿ ಆಕ್ಚುಲಿ ಬರಲ್ಲ, ಇವನೇ ಮಾಡು ಅಂತಿರೋದು. ಹೌದು, ಇವಳು ಬರ್ತಡೇ ವ್ಲಾಗ್ ಮಾಡಿ ಅಪ್ಲೋಡ್ ಮಾಡಿದ್ದೀನಲ್ವಾ, ಮುಚ್ಕ ಮಾಡು ಅಂತ ಹೇಳಿದ್ದೀನಿ. ಸೊ ನೆಕ್ಸ್ಟ್ ನನ್ನ ಮಗಳು ಮನೆಗೆ ಬರೋದು ವಿಡಿಯೋ ಬರುತ್ತೆ. ಅದಾದ್ಮೇಲೆ ನನ್ನ ಮಗಳು ಮನೆಗೆ ಬರ್ತಿದ್ದಂಗೆ ಸ್ವಲ್ಪ ದಿನದಲ್ಲೇ ಹಂಗೆ ಮನೆಗೆ ಹೋಗೋದು ಬರುತ್ತೆ ವಿಡಿಯೋ. ಬರ್ತಿದ್ದಂಗೆ ಮನೆಗೆ ಹೋಗೋ ವಿಡಿಯೋ ಬರುತ್ತೆ. ಆಕ್ಚುಲಿ ಏನು ಅಂತಂದ್ರೆ, ಈಗ ನನ್ನ ನೆಕ್ಸ್ಟ್ ಬರೋದು ಬರ್ತಡೇ ಬ್ಲಾಗು, ಅದ ನೆಕ್ಸ್ಟ್ ಬರೋದು ನನ್ನ ಮಗಳು ಮನೆಗೆ ಬರ್ತಾ ಇರೋದು. ಅದ ನೆಕ್ಸ್ಟ್ ಯಾವ್ದೇಳು ಹಬ್ಬ ಬಂತು ನೋಡು, ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಗಿಫ್ಟ್ಗಳನ್ನೆಲ್ಲ ಕೊಡ್ಸಿದ್ದೀನಿ. ಅದು ಬಿಟ್ರೆ ನನ್ನ ಮಗಳಿಗೆ ಹೆಸರಿಟ್ಟಿರೋದು ತೊಟ್ಲು ಶಾಸ್ತ್ರ. ಅದಾದ್ಮೇಲೆ ಒಂದು ಸುಮಾರಿದೆ. ಇನ್ನು ಸ್ಪೆಷಲ್ ವಿಡಿಯೋಗಳೆಲ್ಲ ಇದೆ. ಇವಳು ಹತ್ತಿರೋ ವಿಡಿಯೋ ಇದೆ, ಇವ್ರಮ್ಮ ಬಾಯಿ ಬೆಡ್ಕೊಂಡಿರೋದು ವಿಡಿಯೋ ಇದೆ, ತುಂಬ ಇದ್ದಾವೆ. ವೀಡಿಯೋಸ್ಗಳನ್ನ ನೋಡ್ತಾ ಇರಿ. ಒಂದೊಂದೇ ವೀಡಿಯೋಸ್ಗಳು ಇನ್ನೂ ಹೇಳ್ತಿಲ್ವಾ, 1 ತಿಂಗಳಲ್ಲಿ, ಇವಾಗ ನೆಕ್ಸ್ಟ್ ಮಂತಲ್ಲಿ ಕಡಿಮೆ ಅಂದರು ನನ್ನ ಹೇಳ್ದಂಗೆ 10 ವಿಡಿಯೋ ಆದರೂ ಬಂದೇ ಬರುತ್ತೆ. 10 ವಿಡಿಯೋ ಆದರೂ ಬಂದೇ ಬರುತ್ತೆ. ದೊಡ್ಡ ವ್ಲಾಗ್ ನಾನು ಹೇಳ್ತಾರೆ, ದೊಡ್ಡ ವ್ಲಾಗ್ಗಳು ಬರುತ್ತೆ. ಇಷ್ಟೇ, ನೋಡ್ತಾ ಇರಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಪೋರ್ಟ್ ಮಾಡ್ತಾ ಇರಿ. ಎಲ್ಲ ಹೇಳಾಯ್ತಲ್ಲ. ಥ್ಯಾಂಕ್ ಯು ಸೋ ಮಚ್. ಬಾಯ್.